ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶಾಶ್ವತಾಯ ನಮಃ. ಓಂ ವೃತ್ರೇಷು ವಜ್ರಿಣಂ ಸನೋ ವೃಷನ್ನಮಂ ಚರುಂ ಸತ್ರಾದಾವನ್ನಪಾವೃಧಿ ಅಸ್ಮಭ್ಯಮಪ್ರತಿಷ್ಕುತಃ. ತುಂಜೆ ತುಂಜೇಯವುತ್ತರೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 315ನೇ ಭಾಗವನ್ನು ನಾವಿವತ್ತು ಶ್ರವಣ ಮಾಡಬೇಕಾಗಿದೆ. ಶಾಶ್ವತ ಅನ್ನುವಂಥ 58ನೇ ಬೃಹತಿ ಮಂತ್ರ ಮತ್ತೆ 54ನೇ ಶಾಶ್ವತ ಅನ್ನುವ 58ನೇ ವಿಷ್ಣು ಸಹಸ್ರನಾಮದ ನಾಮ ಮತ್ತೆ 54ನೇ ಬೃಹತಿ ಮಂತ್ರ, ಇವಿಷ್ಟನ್ನ ನಾವೀಗ ಶ್ರವಣ ಮಾಡಬೇಕಾಗಿದೆ. ಎಲ್ಲದಕ್ಕಿಂತ ಮೊದಲು ಆ ಶಾಶ್ವತ ಎಂಬ ಶಬ್ದಕ್ಕೆ ಏನು ಒಂದು ವಿಶಿಷ್ಟವಾದಂತಹ ಅರ್ಥ ಇದೆ ಅಂತ ಅನ್ನೋದನ್ನ ನೋಡಬೇಕು. ಪ್ರಸಿದ್ಧವಾದಂತಹ ಅರ್ಥ ಶಾಶ್ವತನಾದವನು, ಎಲ್ಲಾ ಕಾಲದಲ್ಲಿಯೂ ಇರುವಂಥವನು ಅಂತ ಅರ್ಥ. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಶಾಶ್ವತ ಸದಾ ಭವತಿ, ಯಾವಾಗಲೂ ಇರ್ತಾನೆ ಮತ್ತೆ ಒಂದೇ ರೂಪದಿಂದ ಇರ್ತಾನೆ. ಇನ್ನೊಂದು ಶಾಶ್ವತ ಅನ್ನೋ ಶಬ್ದಕ್ಕೆ ಶ ಅಂದ್ರೆ ಆನಂದ ರೂಪ, ಅಶ್ವ ಅಂದ್ರೆ ಹಯಗ್ರೀವ. ಶ ಅಶ್ವ ಮತ್ತು ತ. ಶ ಅಂದ್ರೆ ಆನಂದ ರೂಪ, ಅಶ್ವ ಅಂದ್ರೆ ಹಯಗ್ರೀವ ರೂಪ, ತ ಅಂದ್ರೆ ತತ, ಈ ಜಗತ್ತಿನಲ್ಲಿ ವ್ಯಾಪ್ತನಾದವನು. ಶ ಅಂದ್ರೆ ಆನಂದ ರೂಪ, ಆಶು ಅಂತಂದ್ರೆ ಶೀಘ್ರವಾಗಿ, ಅತಃ ತಿಳಿಯಲ್ಪಟ್ಟವನು. ಹೀಗೆಲ್ಲ ಅನೇಕ ಅರ್ಥಗಳನ್ನು ಕೂಡ ಈ ಶಾಶ್ವತ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ವರ್ಣಿಸ್ತಾರೆ. ಶ ಅಂದ್ರೆ ಸುಖ, ಮತ್ತೊಂದು ಅರ್ಥ. ಶ ಅನ್ನೋ ಶಬ್ದಕ್ಕೆ ಹಿಂದೆ ಹೇಳಿದಂತೆ ಸುಖ ಅನ್ನೋ ಅರ್ಥವೇ. ಆಶು ಅಂದ್ರೆ ಕೂಡಲೇ, ಅತಯತಿ ಅಂದ್ರೆ ಸತತವಾಗಿ ಕೊಡ್ತಾನೆ. ಭಕ್ತರಿಗೆ ಕೂಡಲೇ ಅವರು ಪ್ರಾರ್ಥನೆ ಮಾಡುವುದೇ ತಡ, ಕೂಡಲೇ ಸುಖವನ್ನು ಕೊಡ್ತಾನೆ ಅಂತ ಹೀಗಾದ್ರದ್ದು ಮತ್ತೊಂದು ಅರ್ಥ. ಸೋಮ ಮೊದಲಾದ ರಸಗಳನ್ನ, ಈ ಯಜ್ಞದಲ್ಲಿ ಸೋಮ ರಸವನ್ನೇನು ಆಹುತಿ ಕೊಡ್ತಾರೆ ಈ ಭಗವಂತನಿಗೆ, ಆ ಸೋಮ ಅನ್ನೋ ರಸವನ್ನ ಶೀಘ್ರವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಮತ್ತೊಂದು ಅರ್ಥವೂ ಕೂಡ ಕಾಣಿಸ್ತದೆ. ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿರುವಂತಹ ಅರ್ಥಗಳಿವೆಲ್ಲ. ಅನವರತವಾಗಿ ಜಗತ್ತಿನ ವ್ಯಾಪಾರಗಳನ್ನ ಮಾಡ್ತಾ ಇರುವವನು, ಯಾವುದೋ ಒಂದು ಕಾಲದಲ್ಲಿ ನಿಲ್ಲಿಸುವವನು ಮತ್ತೆ ಮಾಡುವವನು ಅಂತ ಹೀಗೆ ಅರ್ಥ ಅಲ್ಲ, ಯಾವತ್ತೂ ಮಾಡ್ತಾ ಇರುವವನು ಅಂತ ಮತ್ತೊಂದು ಅರ್ಥವನ್ನು ಈ ಶಾಶ್ವತ ಅನ್ನೋ ಶಬ್ದಕ್ಕೆ ನಾವು ತಿಳಿಯಬಹುದು. ಹಾಗಾಗಿ ಒಟ್ಟಾರೆ ನಮಗೆ ತಿಳಿದು ಬರುವಂತಹ ಅರ್ಥಗಳು, ಅನಾದಿ ಕಾಲದಿಂದ ಇದ್ದಾನೆ, ಅನಂತ ಕಾಲದವರೆಗಿರ್ತಾನೆ, ಮತ್ತೆ ಒಂದೇ ರೂಪದಿಂದ ಇರ್ತಾನೆ, ಮತ್ತೆ ತನ್ನನ್ನು ತಿಳಿದವರಿಗೆ ಶೀಘ್ರವಾಗಿ ಮುಕ್ತಿಯನ್ನು ಕೊಟ್ಟು ಅಲ್ಲಿ ಸತತವಾದಂತಹ ಸುಖವನ್ನು ಆ ಭಕ್ತರಿಗೆ ಕೊಡ್ತಾನೆ. ಜಗತ್ತಿನ ವ್ಯಾಪಾರಗಳನ್ನ ಅನವರತವಾಗಿ ಮಾಡ್ತಾ ಇರುವವನು. ಇಷ್ಟ ಅರ್ಥಗಳನ್ನ ನಾವು ಸಂಕ್ಷಿಪ್ತವಾಗಿ ನೋಡಬಹುದು. ಈ ಮಂತ್ರ ಋಗ್ಭಾಷ್ಯದಲ್ಲಿ ಆಚಾರ್ಯರಿಂದ ವ್ಯಾಖ್ಯಾತ ಆಗಿದೆ. ಆದ್ರಿಂದ ಋಗ್ಭಾಷ್ಯದಲ್ಲಿ ಆಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಒಂದು ಬಾರಿ ನೋಡಿದ್ರೆ, ಮುಂದೆ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಈ ಮಂತ್ರಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು
ನಮಗೆ ನೋಡ್ಲಿಕ್ಕೆ ಸುಲಭ ಆಗ್ತದೆ. ಆಚಾರ್ಯರ ಭಾಷ್ಯಕ್ಕನುಸಾರವಾಗಿಯೇ ಅವರ ವ್ಯಾಖ್ಯಾನವು ಕೂಡ ಕಂಡು ಬರ್ತದೆ. ಅದಕ್ಕಾಗಿ ನಾವು ಅದನ್ನೇ ಈಗ ಒಂದು ಬಾರಿ ನೋಡೋಣ. ವೃತ್ರೇಶು ವಜ್ರಿಣಂ ಸನೋ ವೃಷನ್ನಮಂ ಚರುಂ ಅಂತ ಹೀಗೇನು ಮಂತ್ರ ಇದೆಯಲ್ಲ, ಈ ಬೃಹತಿ ಮಂತ್ರ. ಅದರಲ್ಲಿ ವೃತ್ರೇಶು ವಜ್ರಿಣಂ ಅನ್ನೋದು 1ನೇ ಅಷ್ಟಕದ 1ನೇ ಅಧ್ಯಾಯದ 13ನೇ ವರ್ಗ. ಅಲ್ಲೇ ಮುಂದೆ 14ನೇದ್ದು ಈ ಸನೋ ವೃಷನ್ ನಮಂ ಅಂತ ಅನ್ನೋದು. ವೃತ್ರೇಶು ವಜ್ರಿಣಂ ಅನ್ನೋದು ಹಿಂದಿನ ಮಂತ್ರದಲ್ಲಿ ಬಂದಿದ್ದು. ಅದರ ಮುಂದಿನ ಮಂತ್ರದಲ್ಲಿ ಸನೋ ವೃಷನ್ ನಮಂ ಅಂತ ಹೀಗೆ ನಮಗೆ ಕಾಣಿಸುವಂಥದ್ದು. ಮಂತ್ರದ ಸಂಖ್ಯೆ ಮಾತ್ರ 1, 2 ಕ್ರಮವಾಗಿ ಇದ್ದದನ್ನ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೋಗಿದ್ದಾರೆ ತಮ್ಮ ಶ್ಲೋಕಗಳಲ್ಲಿ. ವೃತ್ರೇಶು ವಜ್ರಿಣಂ ಅಂತ ಮೂಲ ಋಗ್ವೇದದಲ್ಲಿ ಹಿಂದಿನ ಮಂತ್ರದಲ್ಲಿದೆ. ಬೃಹತಿಯಲ್ಲಿ ಒಂದೊಂದು ಬೃಹತಿ ಮಂತ್ರದಲ್ಲಿಯೂ ಕೂಡ 36 ಅಕ್ಷರಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಈ ವೃತ್ರೇಶು ವಜ್ರಿಣಂ ಅನ್ನೋದನ್ನ ಸನೋ ವೃಷನ್ ನಮಂ ಅನ್ನುವಂಥ ಮಂತ್ರದ ಜೊತೆಗೆ ಸೇರಿಸಿಕೊಂಡಿದ್ದಾರೆ. ಸನೋ ವೃಷನ್ ನಮಂ ಅನ್ನೋ ಮಂತ್ರದಲ್ಲಿ ಅಸ್ಮಭ್ಯಂ ಅಪ್ರತಿಷ್ಕೃತಃ ಅಂತ ಮಂತ್ರ ಕೊನೆಗೊಂಡಿದೆ. ಆದರೆ ಅದಕ್ಕೆ ತುಂಜೆ ತುಂಜೆಯ ಉತ್ತರೆ ಅಂತ ಮುಂದಿನ ಮಂತ್ರವನ್ನು 7ನೇ ಮಂತ್ರವನ್ನು ಸೇರಿಸಿಕೊಂಡಿದ್ದಾರೆ. ಹೀಗೆ ಮೂಲ ಋಗ್ವೇದದ 5, 6, 7 ಈ 3 ಮಂತ್ರಗಳನ್ನು ಸೇರಿಸಿ ಒಂದು ಬೃಹತಿ ಮಂತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಅದರ ತಾತ್ಪರ್ಯ ಏನಾಗ್ತದೆ? ಯುಜಂ ವೃತ್ರೇಶು ವಜ್ರಿಣಂ ಅಂತ 5ನೇ ಮಂತ್ರದಲ್ಲಿ ಕೊನೆಯ ಭಾಗವಾಗಿದೆ. ವೃತ್ರೇಶು ಯುಜಂ ಅಂತನ್ನುವುದಕ್ಕೆ ಆಚಾರ್ಯರು ಅರಿವರ್ಜ್ಯಂ ತಂ ತಮಸಾಂ ಪ್ರತಿಯೋಗಿನಂ, ಶತ್ರುಗಳಿಂದ ವರ್ಜಿತನಾದವನು, ತಿರಸ್ಕೃತನಾದವನು ಈ ಭಗವಂತ. ಅವನು ಈ ಅಜ್ಞಾನ ಮೊದಲಾದ ದುಷ್ಟಶಕ್ತಿಗಳಿಗೆ ವಿರೋಧಿಯಾಗಿ ನಿಂತಿದ್ದಾನೆ. ಹೀಗೆ ವೃತ್ರೇಶು ವಜ್ರಿಣಂ, ವೃತ್ರೇಶು ಯುಜಂ. ವೃತ್ರ ಅಂದ್ರೆ ವೃತ್ರಾಸುರ, ಅವನು ಅಜ್ಞಾನಕ್ಕೆ ಸಂಕೇತ. ನಮ್ಮನ್ನ ಆವರಿಸಿ ನಮ್ಮನ್ನು ಬಾಧೆಗೀಡು ಮಾಡುವಂಥದ್ದೇ ಈ ಅಜ್ಞಾನ. ಹಾಗಾಗಿ ವೃತ್ರ ಅನ್ನೋದನ್ನ ಅಜ್ಞಾನದ ಸಂಕೇತವಾಗಿ ತಗೊಂಡ್ರೆ ಆ ಅಜ್ಞಾನಕ್ಕೆ ಈತ ಯುಜ ಅಂದ್ರೆ ಪ್ರತಿಯೋಗಿಯಾಗಿದ್ದಾನೆ, ವಿರೋಧಿಯಾಗಿದ್ದಾನೆ. ಮತ್ತು ವಜ್ರಿ ಅಂದ್ರೆ ಅರಿವಿಹಿ ವರ್ಜ್ಯ, ಶತ್ರುಗಳಿಂದ ತಿರಸ್ಕೃತನಾದವನು. ಶತ್ರುಗಳು ಅಭಕ್ತರಾದವರು ಭಗವಂತನನ್ನು ಯಾವತ್ತೂ ಧ್ಯಾನಿಸುವುದಿಲ್ಲ. ವರ್ಜ್ಯತ್ವ ತರಿಬಿಹಿ ವಜ್ರಂ ಅಂತ ಗೀತಾ ತಾತ್ಪರ್ಯದಲ್ಲಿಯೂ ಕೂಡ ವಜ್ರ ಅನ್ನೋ ಶಬ್ದಕ್ಕೆ ಶತ್ರುಗಳಿಂದ ವರ್ಜ್ಯ ಅನ್ನೋ ಅರ್ಥವನ್ನೇ ಆಚಾರ್ಯರು ಹೇಳಿದ್ದಾರೆ. ಅಲ್ಲಿ ಯುಜಂ ಅಂತ ಏನು ಬಂದಿದೆಯಲ್ಲ, ಆ ಯುಜಂ ಅಂತ ಅನ್ನೋದನ್ನ ವಜ್ರಿಣಂ ಅನ್ನೋದ್ರ ಜೊತೆಗೆ ಸೇರಿಸಬೇಕು. ಈ ವೃತ್ರೇಶು ಅನ್ನೋದ್ರ ಜೊತೆಗೆ ಸೇರಿಸಬೇಕು. ವಜ್ರಿಣಂ ಅಲ್ಲ, ವೃತ್ರೇಶು ಅನ್ನೋದ್ರ ಜೊತೆಗೆ ಸೇರಿಸಬೇಕು. ಅಜ್ಞಾನಕ್ಕೆ ಪ್ರತಿಯೋಗಿ ಅಂತ. ಆದ್ರೆ ಈ ಯುಜಂ ಅನ್ನುವುದು ಮೂಲ ಋಗ್ವೇದದಲ್ಲಿ ವೃತ್ರೇಶು ಯುಜಂ ಅಂತ ಇದ್ರೂ ಕೂಡ ಈ ನಮ್ಮ ಬೃಹತಿ ಮಂತ್ರದಲ್ಲಿ ಅಗ್ರಾಹ್ಯ ಅಂತ ಹಿಂದೆ ನೋಡಿದ್ದೀವಲ್ಲ, ಅದ್ರ ಜೊತೆಗೆ ಆ ಬೃಹತಿ ಮಂತ್ರದ ಜೊತೆಗೆ ಯುಜಂ ಅನ್ನೋದು ಸೇರ್ಕೊಂಡಿದೆ. ಈ ಶಾಶ್ವತ ಅನ್ನೋ ಈ ಮಂತ್ರದಲ್ಲಿ ವೃತ್ರೇಶು ವಜ್ರಣಂ ಅಂತ ಮಾತ್ರ ಇದೆ. ಅದಕ್ಕಾಗಿ ನಾನು ಅದಕ್ಕೆ ಮಾಡ್ಕೊಳ್ಳುವಂತಹ ಒಂದು ವ್ಯಾಖ್ಯಾನದಲ್ಲಿ ವೃತ್ರೇಶು ವಜ್ರಣಂ ಅಂತ ಮಾಡ್ಕೊಂಡಿದ್ದೇನೆ. ವೃತ್ರೇಶು ಅಂದ್ರೆ ತಮಸ್ಸು, ಅಜ್ಞಾನ, ಹೊರಗಿನ ಕತ್ತಲೆ, ಮೊದಲು ಒಳಗಿನ ಕತ್ತಲೆ, ಇವೆಲ್ಲದಕ್ಕೂ ಕೂಡ ವಜ್ರಣಂ, ವಜ್ರದಂತೆ ಈತ ವಿರೋಧಿಯಾಗಿದ್ದಾನೆ. ಬೃಹತಿ ಮಂತ್ರವನ್ನು ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡುವಾಗ ವೃತ್ರೇಶು ಅಜ್ಞಾನೇಶು ವೃತ್ರಾದಿ ಅಸುರೇಶು ಚ ಯುಜಂ ಅಂತಾನೆ ತಗೊಂಡಿದ್ದಾರೆ. ಯುಜಂ ಅನ್ನೋದು ಹಿಂದಿನ ಮಂತ್ರದಲ್ಲಿ ಬಂದರೂ ಕೂಡ ಅದನ್ನು ಅವರು ಮುಂದಿನ
ಈ ಬೃಹತಿ ಮಂತ್ರಕ್ಕೆ ತಗೊಂಡಿದ್ದಾರೆ. ಯುಜಂ ಅನ್ನೋದು ಹಿಂದಿನ ಮಂತ್ರಕ್ಕೆ ಸೀಮಿತವಾಗಿ ಮಾಡಿಕೊಂಡು ವೃತ್ರೇಶು ವಜ್ರಿಣಂ ಅಂತ ಇಷ್ಟಕ್ಕೆ ಮಾತ್ರಕ್ಕೆ ನಾವು ಬೇಕಾದಂತಹ ಅರ್ಥವನ್ನ ನಾನು ಮಾಡ್ಕೊಂಡಿದ್ದೇನೆ. ಅಂತೂ ನಮಗೆ ಅಪೇಕ್ಷಿತವಾದಂತಹ ಅರ್ಥ ಅಂತೂ ಅದರಿಂದ ಸಿಗ್ತದೆ. ಅಸ್ಮದೀಯಂ ಚರುಂ ಭೋಜ್ಯಂ ಆನಂದಂ ತಮ್ ಅಪಾವೃಣೋ ಮೋಕ್ಷಕಂ ಸರ್ವದಾತಸ್ತ್ವಂ ಅಪ್ರತಿದ್ವಂದ್ವ ನೋ ವೃಷನ್ ಅಂತ ಮುಂದನೇ ಅಧ್ಯಾಯದ 214ನೇ ಶ್ಲೋಕ ಋಗ್ಭಾಷ್ಯದಲ್ಲಿ. ಸರ್ವಶ್ರೇಷ್ಠನಾದ ಭಗವಂತನೇ, ವೃಷನ್ ಅಂದ್ರೆ ಸರ್ವಶ್ರೇಷ್ಠ, ಸತ್ರಾದಾವನ್ ಸಕಲಾಭೀಷ್ಟದಾಯಕನೇ. ಮೋಕ್ಷದಲ್ಲಿ ನಾವು ನಮ್ಮದೇ ಆದಂತಹ ಸ್ವರೂಪ ಆನಂದವನ್ನ, ನಮ್ಮ ಒಳಗಿನ ಆನಂದವನ್ನೇ ಅನುಭವಿಸಬೇಕಾಗಿದೆ. ಅದೀಗ ಮುಚ್ಚಿ ಹೋಗಿದೆ. ನೀನು ಅದನ್ನ ತೆರೆಯಬೇಕು. ನಿನಗೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಪ್ರತಿಸ್ಪರ್ಧಿಗಳಿಲ್ಲ ಅಂತ ಒಟ್ಟದ್ರದ್ದು ತಾತ್ಪರ್ಯ. ಸತ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಸತ್ರ ಅಂದ್ರೆ ಸರ್ವ ಅಂತ ಅರ್ಥ. ಎಲ್ಲದಕ್ಕೂ, ಎಲ್ಲನೂ ಅನ್ನೋದಕ್ಕೆ ಪರ್ಯಾಯ ಪದ ಈ ಸತ್ರ, ಅಥವಾ ಸಹಾಯಕರಾದವರು ಅಂತ ಅರ್ಥವೂ ಆಗ್ತದೆ. ವಜ್ರಿ ಅನ್ನೋ ಶಬ್ದಕ್ಕೆ ರಘುನಾಥ ತೀರ್ಥರು ವಜ್ರಿಣಂ ಅರಿಭಿಹಿ ದೇಶಕಾಲಾದಿ ಪರಿಮಾಣೈಶ್ಚ ವರ್ಜಿತಂ. ಶತ್ರುಗಳಿಂದಲೂ ಈತ ತಿರಸ್ಕೃತ, ಮತ್ತೆ ದೇಶಕಾಲಾದಿ ಪರಿಮಾಣಗಳಿಂದಲೂ ಕೂಡ ಈತ ರಹಿತನಾದವನು. ಹೀಗೆ ಎರಡು ಅರ್ಥಗಳನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ತ್ವಂ ಅಸ್ಮದೀಯಂ ಅಮುಂ ತಂ ಪರೋಕ್ಷಂ ಮೋಕ್ಷಕಂ ಚರುಂ ಅನುಭವನೀಯಂ ಆನಂದಂ. ಮುಕ್ತಿಯಲ್ಲಿ ನಾವು ಅನುಭವಿಸಬೇಕಾದ ಆನಂದವನ್ನು ಅಪಾವೃಧಿ, ತೆಗೆದುಹಾಕು. ಉದ್ಘಾಟಯ ಚ ಅಪ್ರತಿಷ್ಕುತಃ. ಶುನ್ಯ ಆಪ್ರವಣೆ ಅಂತ ಧಾತು ಇದೆ. ಅದರಿಂದ ವೈರಿಗಳು ಯಾವತ್ತೂ ಕೂಡ ಯುದ್ಧದಲ್ಲಿ ನಿನ್ನನ್ನ ಹಿಮ್ಮೆಟ್ಟಿಸುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಶಾಶ್ವತ ಅಂದ್ರೆ ಕಾಲತ್ರಯೇಪಿ ಶಶ್ವದೇಕ ಪ್ರಕಾರೇಣ ವರ್ಜಿತ, ಶಶ್ವದೇಕ ಪ್ರಕಾರೇಣ ವರ್ತತೆ. ಮೂರು ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿರುವಂಥವನು ಅಂತ ಈ ಶಾಶ್ವತ ಅನ್ನೋ ಶಬ್ದಕ್ಕೆ ಅರ್ಥ. ಅದು ಈ ವಜ್ರಿ ಅಂದ್ರೆ ವರ್ಜಿತ. ವಜ್ರಿ ಅಂದ್ರೆ ರಹಿತ ಅಂತ ಇಷ್ಟೇ ಅರ್ಥ. ಯಾವ್ದ್ರಿಂದ ರಹಿತ? ಶತ್ರುಗಳಿಂದ ರಹಿತ, ದೇಶಕಾಲಾದಿ ಪರಿಮಿತಿಯಿಂದ ರಹಿತ. ಹೀಗೆ ಅರ್ಥವನ್ನು ನಾವೇ ತಿಳಿದುಕೊಳ್ಬೇಕು. ಇದು ರಘುನಾಥ ತೀರ್ಥರು ಮಾಡಿದಂಥ ಅರ್ಥ. ಹೆಚ್ಚು ಕಡಿಮೆ ಇದೇ ಅರ್ಥವನ್ನ ಭಗವಂತರಾಯರು ಕೂಡ ಈ ಮಂತ್ರಕ್ಕೆ ವರ್ಣನೆ ಮಾಡಿದ್ದಾರೆ. ಆದರೆ ಶಾಶ್ವತ ಅಂತ ನಾವೀಗೇನು ಶಬ್ದ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಅದರ ಅರ್ಥವನ್ನು ವ್ಯಾಖ್ಯಾನ ಮಾಡುವಂತಹ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಇನ್ನು ಮುಂದೆ ಬರ್ತದೆ. ಕ್ಷಿತೀನಾಂ ಇಂದ್ರಂವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯ ಅಸ್ಮಾಕಮಸ್ತು ಕೇವಲ ತಾ ಅಸ್ಯ ಸೂದದೋಹಸಃ ಸೋಮಂ ಅಂತ. ಹೀಗೆ ರಘುನಾಥ ತೀರ್ಥರ ಆ ಬೃಹತಿ ಸಂಪಾದನೆಗೂ ಭಗವಂತರಾಯರ ಬೃಹತಿ ಸಂಪಾದನೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಮೊದಲಿಂದನೂ ಅಂಥ ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಭಗವಂತರಾಯರು ಹೇಳಿದ ಶಾಶ್ವತ ಅನ್ನುವ ಮಂತ್ರಕ್ಕೆ ಹೊಂದಿಕೊಂಡ ಬೃಹತಿ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡೋಣ. ಈಗ ರಘುನಾಥ ತೀರ್ಥರು ಯಾವ ಬೃಹತಿ ಮಂತ್ರ ಮತ್ತು ಯಾವ ವಿಷ್ಣು ಸಹಸ್ರನಾಮದ ಸಂಬಂಧವನ್ನು ತೋರಿಸಿದ್ದಾರೆ ಅದನ್ನು ಮಾತ್ರ ನಾವೀಗ ನೋಡ್ತಾ ಇದ್ದೇವೆ. ಒಟ್ಟಾರೆ ಈ ಶ್ಲೋಕದ ಸರಳವಾದ ಅನ್ವಯಾರ್ಥ ಮತ್ತೆ ಭಾವಾರ್ಥ ಏನಾಗ್ತದೆ ಅಂತ ಅನ್ನೋದನ್ನ ಈಗ ನಾವು ನೋಡಬೇಕು. ಇಲ್ಲಿ ತುಂಜ ಅಂತ ಒಂದು ಶಬ್ದ ಇದೆ. ತುಂಜೆ ತುಂಜೆಯ ಉತ್ತರೆ ಅಂತ 5, 6, 7 ಈ 3 ಮಂತ್ರಗಳಲ್ಲಿ ಹರಡಿ ಹೋದ ಶಬ್ದಗಳನ್ನೆಲ್ಲ ಜೋಡಿಸಿ ಒಂದು ಬೃಹತಿಯನ್ನಾಗಿ ಮಾಡಿದ್ದಾರೆ. ತುಂಜ ಅಂದ್ರೆ ಕೊಡುವವರು ಅಂತ ಅರ್ಥ. ಕೊಡುವುದು ಅಂದ್ರೆ ಯುದ್ಧದ ಆಹ್ವಾನವನ್ನು ಕೊಡುವಂತಹ ಶತ್ರುಗಳು ಅಂತ ಅರ್ಥ. ಯುದ್ಧದ ಆಹ್ವಾನವನ್ನು ಯಾರ್ಯಾರು ನಿನಗೆ ಕೊಟ್ಟಿರ್ತಾರಲ್ಲ, ಅಲ್ಲೆಲ್ಲ ಆ ಉತ್ಕೃಷ್ಟರಾದ ಶತ್ರುಗಳು ನಿನ್ನನ್ನು ಎದುರಿಸಿ ಬಂದಾಗೆಲ್ಲ ಯಾರಿಗೂ ನೀನು ಮಣದಿಲ್ಲ, ಎಲ್ಲರನ್ನೂ ನೀನೇ ಸೋಲಿಸಿ ಹೊಡೆದಟ್ಟಿದ್ದಿ ಅಂತ ಅದರ ತಾತ್ಪರ್ಯ.
ಈಗ ಅದರ ಪೂರ್ಣವಾದಂತಹ ಒಂದು ಅನ್ವಯಾರ್ಥವನ್ನ ಮೊದಲು ಗಮನಿಸೋಣ. ಹೇ ವೃಷನ್, ವೃಷನ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಲ್ಲಿ ಕೆಲವು ಶಬ್ದಗಳಿಗೆ ನಾವೇನು ಅತಿರಿಕ್ತ ಅರ್ಥಗಳನ್ನು ಹೇಳಬೇಕಾಗಿಲ್ಲ. ಆಚಾರ್ಯರು ಹೇಳಿದಂತಹ ಅರ್ಥಗಳು ಇದ್ದೇ ಇವೆ, ಅದನ್ನೇ ನಾವು ವರ್ಣನೆ ಮಾಡಿದ್ರೆ ಆಯ್ತಷ್ಟೆ. ವೃಷನ್ ಅಂದ್ರೆ ಶ್ರೇಷ್ಠ. ಸತ್ರಾದಾವನ್ ಸರ್ವದಾತಃ ಅಂತ ಆಚಾರ್ಯ ಹೇಳಿದ ಅರ್ಥ ಇದೆ. ತುಂಜೆ ತುಂಜೆ ಅಂತೇನಿದೆಯಲ್ಲ, ಅದಕ್ಕೆ ಪ್ರತ್ಯೇಕಸ್ಮಿನ್ ಯುದ್ಧಾರ್ಥಂ ಗಮನೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ತುಂಜ ಅಂತಂದ್ರೆ ಯುದ್ಧಕ್ಕಾಗಿ ಯಾರು ಆಹ್ವಾನ ಕೊಟ್ಟಾಗ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ತುಂಜ ಅಂತ ಅನ್ನೋದಕ್ಕೆ ಗಮನ ಅಂತನೂ ಅರ್ಥ ಇದೆ. ಆದ್ರಿಂದ ಯುದ್ಧಕ್ಕಾಗಿ ನೀನು ಹೋದಾಗ ಅಂತ ಅದರ ಅರ್ಥ. ಹಾಗೆ ನಾನು ಅರ್ಥ ಇಟ್ಕೊಂಡಿದ್ದೇನೆ. ತುಂಜ ಅನ್ನೋ ಶಬ್ದಕ್ಕೇನೆ ಗತಿ ಅನ್ನೋ ಅರ್ಥವನ್ನು ಕೂಡ ಭಗವಂತರಾಯರು ವರ್ಣನೆ ಮಾಡಿದ್ದಾರೆ. ತತಶ್ಚ ತ್ವಯೈವ ಕ್ರಿಯಮಾಣೆ ತುಂಜೆ ಗಮನೆ ದಾನೇವ ಅಂತ ಅರ್ಥ ಬರೆದಿದ್ದಾರೆ. ಯುದ್ಧಕ್ಕಾಗಿ ನೀನು ಹೋಗುವಾಗ ಅಥವಾ ಯುದ್ಧಕ್ಕಾಗಿ ನಿನಗೆ ಯಾರಾದರೂ ಆಹ್ವಾನ ಕೊಟ್ಟಾಗ. ತಾತ್ಪರ್ಯ ಒಂದೇ ಇರಬಹುದು, ಆ ಶಬ್ದದಿಂದ ನಮಗೆ ಬೇಕಾದ ಅರ್ಥವನ್ನ ತಗೊಳ್ಳೋದು ಹೇಗೆ ಅಂತ ಮಾತ್ರ ಜಿಜ್ಞಾಸೆ ಅಷ್ಟೇ. ಹಾಗಾಗಿ ತುಂಜೆ ಅಂದ್ರೆ ಯುದ್ಧಕ್ಕಾಗಿ ನೀನು ಹೋದಾಗಲೆಲ್ಲ, ಯೇ ಉತ್ತರೆ ಯಾವ ಉತ್ತರೆ ಶ್ರೇಷ್ಠರಾದ, ಉತ್ಕೃಷ್ಟಾಹ ಶತ್ರವಃ ಶತ್ರುಗಳು ಇದ್ದಾರೋ, ತೈಹಿ ಅಪ್ರತಿಷ್ಕೃತಃ ಅಪ್ರತ್ಯಾಗಮ್ಯ ಆ ಶತ್ರುಗಳು ನಿನ್ನನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರತಿದ್ವಂದ್ವ ನೀನು, ಅದ್ವಿತೀಯ ಅಂತ ಇನ್ನೊಬ್ಬರಿಗೆ ಮಣಿಯದ ವ್ಯಕ್ತಿತ್ವ ನಿಂದು. ತ್ವಂ ವೃತ್ರೇಶು, ತ್ವಂ ನೀನು ವೃತ್ರೇಶು ಅಂದ್ರೆ ತಮಸ್ಸು ಕತ್ತಲೆಗಳಲ್ಲಿ, ಕತ್ತಲೆಯನ್ನು ಕುರಿತು, ಒಳಕತ್ತಲೆ ಹೊರಕತ್ತಲೆ ಅದನ್ನು ಕುರಿತು, ವಜ್ರಿಣಂ ವಜ್ರದಂತೆ ವಿರೋಧಿಯಾಗಿದ್ದೆ. ವಜ್ರದ ಪೆಟ್ಟಿಗೆ ಎಲ್ಲವೂ ಸಿಡಿದು ಹೋಗುವಂತೆ ಒಳ ಹೊರಗಿನ ಕತ್ತಲೆಲ್ಲವೂ ಕೂಡ ನಿನ್ನ ಜ್ಞಾನಾನಂದಮಯವಾದ ವ್ಯಕ್ತಿತ್ವದ ಜ್ಞಾನದಿಂದ ಕತ್ತಲೆಲ್ಲ ಹೊರಟು ಹೋಗ್ತದೆ ಅಂತ ಅದರ ತಾತ್ಪರ್ಯ. ಅಮುಂ ಚರುಂ ತವ ಆನಂದಮಯಂ ಸ್ವರೂಪಂ, ನಿನ್ನ ಆನಂದಮಯ ಸ್ವರೂಪವನ್ನ ಅಸ್ಮಭ್ಯಂ ಅಪಾವೃದ್ಧಿ, ನಮಗೆ ಅದನ್ನು ನೀನು ಅಪಾವೃಣು ತೋರಿಸು. ಸಂಸಾರದಲ್ಲಿದ್ದಾಗ ನಿನ್ನ ಆನಂದಮಯವಾದಂತಹ ಸ್ವರೂಪ ನಮಗೆ ಕಂಡು ಬರೋದಿಲ್ಲ. ಸುಮ್ಮನೆ ನಾವು ಕೇಳಿದ್ದೇವಷ್ಟೇ ಶಾಸ್ತ್ರದ ಮೂಲಕ. ಅದನ್ನು ನೀನು ನಮಗೆ ತೋರಿಸಬೇಕಾಗಿದೆ. ಅದನ್ನು ನಾವು ನೋಡುವ ಮೂಲಕ ನಮ್ಮಲ್ಲೂ ಇರುವಂತಹ ಆನಂದದ ಒಂದು ಭಂಡಾರವನ್ನ ನಾವು ತೆರೆದುಕೊಂಡು ಆ ಸುಖವನ್ನು ಅನುಭವಿಸ್ತೇವೆ. ಇಲ್ಲಿ ಅಮುಂ ಚರುಂ ಅಂತ ಏನಿದೆಯಲ್ಲ, ಅದು ನಮ್ಮ ಆನಂದ ಸ್ವರೂಪವನ್ನು ತೋರಿಸುವಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಇದೆ. ಆಚಾರ್ಯರು ಕೂಡ ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿರೋದು ಹಾಗೇ ಇದೆ. ಅಸ್ಮದೀಯಂ ಚರುಂ ಭೋಜ್ಯಂ ಆನಂದಂ, ನಾವು ಮೋಕ್ಷದಲ್ಲಿ ಉಣ್ಣಬೇಕಾಗಿರುವಂತಹ ಒಂದು ಆನಂದ, ಅದನ್ನು ನೀನು ಅನಾವೃತ ಮಾಡು ಅಂತ ಅರ್ಥ ಮಾಡಿದ್ದಾರೆ. ಅದು ಇಲ್ಲಿ ನಾನು ಅದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಮುಂ ಚರುಂ ಅಂದ್ರೆ ತವ ಜ್ಞಾನಾನಂದಾದಿ ರೂಪಂ, ನಿನ್ನ ಆ ಜ್ಞಾನಾನಂದಾದಿ ರೂಪವನ್ನ ನಮಗೆ ತೋರಿಸುವಂತ ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಅಮುಂ ಚರುಂ ಅದು ನಿನ್ನ ಆನಂದ ಸ್ವರೂಪ ಅಂತ ನಾನು ಅದನ್ನು ಭಗವಂತನಿಗೆ ಅನ್ವಯ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ, ಅಲ್ಲಿ ಹಿಂದಿನ ಶಬ್ದ ವೃತ್ರೇಶು ವಜ್ರಿಣಂ ಅಂತಿದೆಯಲ್ಲ, ಆ ವೃತ್ರೇಶು ವಜ್ರಿಣಂ ಅಂತನ್ನುವುದು ಈ ಅಮುಂ ಚರುಂ ಅನ್ನುವುದಕ್ಕೆ ವಿಶೇಷಣವಾಗಬೇಕಾಗಿದೆ. ಅಮುಂ ಚರುಂ ಅನ್ನುವುದು ನಮ್ಮ ಆನಂದ ಸ್ವರೂಪ ಅಂತ ನಾವು ವ್ಯಾಖ್ಯಾನ ಮಾಡಿಕೊಂಡ್ರೆ, ಅದು ವೃತ್ರೇಶು ವಜ್ರಿಣಂ ಎಂಬ ಶಬ್ದ ಅಮುಂ ಚರುಂ ಅನ್ನೋದಕ್ಕೆ ಅನ್ವಯ ಆಗೋದಿಲ್ಲ. ನಮ್ಮ ಜ್ಞಾನಾನಂದಮಯವಾದ ಸ್ವರೂಪ ಅಜ್ಞಾನಾದಿ ಕತ್ತಲೆಗಳಿಗೆ ಅದು ವಜ್ರದಂತೆ ಘಾತಕ ಅಂತನ್ನುವುದು ಅಷ್ಟು ಹೊಂದೋದಿಲ್ಲ. ಆದರೆ ಭಗವಂತನ ಜ್ಞಾನಾನಂದಮಯವಾದ ಸ್ವರೂಪವನ್ನು ತಿಳ್ಕೊಂಡ್ಬಿಟ್ರೆ ಅದು ಅಜ್ಞಾನಾದಿ ಕತ್ತಲೆಗೆ ವಿರೋಧಿ ಅನ್ನುವಂತಹ ಒಂದು ವ್ಯಾಖ್ಯಾನ ಆ ವಿಶೇಷಣಗಳ ನಡುವಿನ ಸಂಬಂಧ ಹೊಂದುತ್ತದೆ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಮಾಡಿದ್ದು
ನನ್ನ ಜ್ಞಾನಾನಂದ ಸ್ವರೂಪ ಅಂತಿದ್ದದನ್ನ ಬಿಟ್ಟು ನಾನು ನಿನ್ನ ಜ್ಞಾನಾನಂದ ಸ್ವರೂಪ ಅಂತ ಮಾಡ್ಕೊಳ್ಳಿಕ್ಕೆ ಇದು ಕಾರಣ. ಋಗ್ಭಾಷ್ಯದಲ್ಲಿ ಆಚಾರ್ಯರು ವೃತ್ರೇಶು ವಜ್ರಣಂ ಅನ್ನೋದನ್ನ ಹಿಂದಿನ ಮಂತ್ರಕ್ಕೆ, ಮೂಲ ಋಗ್ವೇದದ ಹಿಂದಿನ ಮಂತ್ರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಅಮುಂ ಚರುಂ ಅಂತನ್ನುವುದು 6ನೇ ಮಂತ್ರದಲ್ಲಿದೆ. ಅವೆರಡಕ್ಕೂ ವಿಶೇಷಣ ಭಾವ ಮೂಲ ಋಗ್ವೇದದಲ್ಲಿ ಇಲ್ಲ. ಆದರೆ ಮೂಲ ಋಗ್ವೇದದ 5, 6, 7ನೇ ಮಂತ್ರಗಳನ್ನು ಪೋಣಿಸಿ ನಾವೀಗ ನೋಡ್ತಾ ಇರುವ ಬೃಹತಿ ಮಂತ್ರವನ್ನು ನಾವು ಸಂಪಾದನೆ ಮಾಡಿಕೊಂಡದ್ರಿಂದ ಅಮುಂ ಚರುಂ ಅನ್ನೋದಕ್ಕೂ ವೃತ್ರೇಶು ವಜ್ರಣಂ ಅನ್ನೋದಕ್ಕೂ ಒಂದು ವಿಶೇಷಣ ಸಂಬಂಧ ಬೇಕು ಅಂತ ಅಪೇಕ್ಷಿತವಾದಾಗ, ಆ ಅಮುಂ ಚರುಂ ಅಂದ್ರೆ ನಮ್ಮ ಜ್ಞಾನ, ನಮ್ಮ ಆನಂದಮಯವಾದ ಸ್ವರೂಪ ಅಂತ ಅರ್ಥ ಮಾಡೋದಕ್ಕಿಂತ ಭಗವಂತನ ಜ್ಞಾನಾನಂದಮಯವಾದ ಸ್ವರೂಪ, ಅದು ಕತ್ತಲೆಗೆ, ಅಜ್ಞಾನವೆಂಬ ಕತ್ತಲೆಗೆ ವಿರೋಧಿಯಾಗಿದೆ. ಅದನ್ನು ನಮಗೆ ನೀನು ತೆರೆದು ತೋರಿಸು ಅಂತ ಭಗವಂತನನ್ನು ಕೇಳಿದ್ರೆ ಆ ಮೂಲಕ ನಮ್ಮ ಜ್ಞಾನಾನಂದಮಯವಾದ ಸ್ವರೂಪವು ಕೂಡ ನಮಗೆ ತಿಳಿಯುತ್ತದೆ ಅಂತ ನಾವು ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದು ನಾನು ಆಚಾರ್ಯ ಹೇಳಿದ್ದಕ್ಕಿಂತ ವ್ಯತಿರಿಕ್ತವಾಗಿ, ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ ಅರ್ಥಕ್ಕಿಂತ ವ್ಯತಿರಿಕ್ತವಾಗಿ ಅರ್ಥ ಮಾಡಲಿಕ್ಕೆ ಈ ವಿಶೇಷಣಗಳ ನಡುವಿನ ಸಂಬಂಧವೇ ಕಾರಣ. ತಾತ್ಪರ್ಯ ಒಂದೇ ಆದೀತು. ಯಾಕೆಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆನಂದ ಶ್ಮಶ್ರು ಆನಂದ ಯೇನಮೇವಂ ಆನಂದಂ ವೇದ ಆನಂದ ಏವ ಸ ಭವತಿ ಆಪಾದನಖಾತ್ ಸರ್ವ ಏವ ಆನಂದ. ಈ ಭಗವಂತ ಆನಂದ ಶ್ಮಶ್ರು ಆಪಾದನಖಾತ್ ಸರ್ವ ಏವ ಆನಂದ, ಆನಂದ ಶ್ಮಶ್ರು ಆನಂದ ಕೇಶ, ಇವನ ಗಡ್ಡ ಮೀಸೆಗಳು ಆನಂದಮಯ, ಇವನ ಕೇಶ ಆನಂದಮಯ. ಆ ಪಾದನಖಾತ್, ಪಾದದಿಂದ ಉಗುರಿನ ತನಕ ಪ್ರತಿಯೊಂದು ಕಡೆನೂ ಕೂಡ ಈತ ಆನಂದಮಯನೇ. ಅಂಥ ಭಗವಂತನನ್ನು ಆನಂದಮಯ ಅಂತ ನಾವು ತಿಳಿದರೆ ಆ ಭಕ್ತನು ಕೂಡ ಮುಕ್ತಿಯಲ್ಲಿ ಜ್ಞಾನಾನಂದಮಯವಾದ ಸ್ವರೂಪವನ್ನೇ ಪಡ್ಕೋತಾನೆ ಅಂತಿದೆ. ಅದಕ್ಕಾಗಿ ಭಗವಂತನೇ ನಿನ್ನ ಜ್ಞಾನಾನಂದಮಯವಾದ ಸ್ವರೂಪವನ್ನು ನಮಗೆ ನೀನು ತೆರೆದು ತೋರಿಸು. ಅದರಿಂದ ನಮ್ಮಲ್ಲಿರುವ ಹೊರಗಿನ ಕತ್ತಲೆಲ್ಲ ಭಗ್ನ ಆಗ್ತದೆ. ಮುಂದೆ ನಮ್ಮ ಜ್ಞಾನಾನಂದಮಯವಾದ ಸ್ವರೂಪವನ್ನು ಕೂಡ ನಾವು ಮುಕ್ತಿಯಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಟ್ಟಾರೆ ವ್ಯಾಖ್ಯಾನ ಮಾಡಲಿಕ್ಕೆ ಈ ಒಂದು ವಿಶೇಷಣ ಭಾವದಿಂದ ಅನುಕೂಲ ಆಗ್ತದೆ. ಶಂ ಅಂದ್ರೆ ಸುಖಂ, ಆಶು ಅಂದ್ರೆ ಶೀಘ್ರಂ, ಅತಯತಿ ಅಂದ್ರೆ ಸತತಂ ಗಮಯತಿ. ಭಕ್ತರಾದವರಿಗೆ ಭಗವಂತ ತನ್ನ ಜ್ಞಾನಾನಂದಮಯವಾದ ಸ್ವರೂಪವನ್ನು ಕೂಡಲೇ ತಿಳಿಸ್ತಾನೆ. ಒಮ್ಮೆ ತಿಳಿಸಿದ ಅಂದ್ರೆ ಸತತವಾಗಿ ಅವರಿಗೆ ಜ್ಞಾನಾನಂದಮಯವಾದ ಆ ಭಗವಂತನ ದರ್ಶನ ಆಗ್ತಾ ಇರ್ತದೆ. ಇದು ಶಾಶ್ವತ ಎಂಬ ಶಬ್ದದ ಅರ್ಥ ಭಗವಂತರ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಶಾಶ್ವತ ಎಂಬ ಶಬ್ದದ ಅರ್ಥವನ್ನೇ ಚರುಂ ಭೋಜ್ಯಂ ಆನಂದಂ, ಭಗವಂತನೇ ನೀನುಣ್ಣುವ ಆನಂದವನ್ನ, ಅಸ್ಮಭ್ಯಂ ನಮಗೆ, ಅಪಾವೃಧಿ ತೆರೆದು ತೋರಿಸು ಅಂತ ಈ ಶಬ್ದದಿಂದ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಏತಸ್ಯೈವ ಆನಂದಸ್ಯ ಮಾತ್ರ ಮನ್ಯೇ ಜೀವಾಹ ಉಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳಿದೆ. ಆನಂದಮಯನಾದ ಈ ಭಗವಂತನ ಅನಂತ ಆನಂದ ಏನಿದೆ, ಅದರ ಒಂದು ಸಣ್ಣ ಅಂಶಕ್ಕೆ ಸಮಾನವಾದ ಆನಂದವನ್ನ ಈ ಎಲ್ಲಾ ಜೀವರು ಕೂಡ ಅನುಭವಿಸ್ತಾ ಇದ್ದಾರೆ. ನಾವೆಲ್ಲರೂ ಅನುಭವಿಸ್ತಾ ಇರುವುದು ಆ ಭಗವಂತನ ಆನಂದದ ಒಂದು ತುಣುಕನ್ನು ಮಾತ್ರ. ಇದಷ್ಟು ಅದರ ಅನ್ವಯಾರ್ಥ ಆಯಿತು. ತಾತ್ಪರ್ಯ ಹೀಗಿದೆ: ಸರ್ವಶ್ರೇಷ್ಠನು, ನಮಗೆ ಸರ್ವದಾತರೂ ಆದ ನೀನು ಯುದ್ಧಕ್ಕಾಗಿ ಹೋದಂತಹ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಕೂಡ ಶ್ರೇಷ್ಠರಾದ ಶತ್ರುಗಳಿಗೆ ಎಂಥದೇ ಶತ್ರುಗಳು ಬಂದರೂ ಕೂಡ ಅವರಿಗೆ ಮಣಿದಿಲ್ಲ. ನೀನು ಮಣಿಯದವನಾಗಿದ್ದಿ. ನಿನ್ನ ಆನಂದಮಯವಾದ ಸ್ವರೂಪದ ಜ್ಞಾನ ನಮ್ಮ ಅಜ್ಞಾನವೆಂಬ ಕತ್ತಲೆಗೆ ನಿವಾರಕವಾಗಿದೆ. ನಮಗೆ ಆ ನಿನ್ನ ಜ್ಞಾನಾನಂದಮಯವಾದ ಸ್ವರೂಪವನ್ನು ತೋರಿಸು. ಆ ಮೂಲಕ ನಮಗೂ ನಮ್ಮ ಆನಂದಮಯ ಸ್ವರೂಪದ ದರ್ಶನ ಮಾಡಿಸು ಭಗವಂತನೇ ಅಂತ ಅವನಲ್ಲಿ ಭಕ್ತ ಮೊರೆ ಇಟ್ಟಂತ ಒಂದು ಪ್ರಸಂಗ ಇದೆ. ಶಂ ಅಂದ್ರೆ ಆನಂದವನ್ನು, ಆಶು ಅಂದ್ರೆ ಶೀಘ್ರವಾಗಿ, ಅತಯತೆ ಸಾತತ್ಯಗಮನೆ ಸತತವಾಗಿ ತೋರಿಸ್ತಾನೆ ಭಕ್ತರಿಗೆ ಅಂತ ಅದು ಶಾಶ್ವತ ಶಬ್ದದ ಅರ್ಥ. ಅದನ್ನೇ ಈ ಬೃಹತಿ ಮಂತ್ರ ಚರುಂ ಅಂದ್ರೆ ಭೋಜ್ಯವಾದ ಆನಂದವನ್ನ, ಅಸ್ಮಭ್ಯಂ ನಮಗೆ, ಅಪಾವೃಧಿ ತೋರಿಸು ಅಂತ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಇದಿಷ್ಟು ಆ ಬೃಹತಿ ಮಂತ್ರದ ಅನ್ವಯಾರ್ಥ ಮತ್ತೆ ಅದರ ತಾತ್ಪರ್ಯಾರ್ಥ. ಈ ಹಿಂದೆ ಒಂದೆರಡು ಮೂರು ಮಂತ್ರಗಳಲ್ಲಿ
ನಾನು ಮಾಡಿದಂಥ ಒಂದು ವ್ಯಾಖ್ಯಾನದ ರೀತಿಗೆ ಈ ಮಂತ್ರದಲ್ಲಿ ರಘುನಾಥ ತೀರ್ಥರು ಒಂದು ಸಮರ್ಥನೆ ಕೊಟ್ಟಿದ್ದಾರೆ. ಅದನ್ನ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ತಾವೆಲ್ಲ ಗಮನಿಸಬೇಕು. ತ್ವಂ ತುಂಜೆ ತುಂಜೆ ಉತ್ತರತ್ರ ಯುದ್ಧದಾತೃಷು ಯೇ ಉತ್ತರೇ ಉತ್ಕೃಷ್ಟಾಃ ತೈಹಿ ಅಪಿ ಅಪ್ರತಿಷ್ಕೃತಃ ಅಪ್ರತ್ಯಾಗಮ್ಯ ಇತಿ ಯೋಜ್ಯಂ. ತುಂಜೆ ತುಂಜೆ ಯ ಉತ್ತರೆ ಅಂತಿದೆಯಲ್ಲ, ಅದನ್ನ ಇದೇ ಮಂತ್ರಕ್ಕೆ ಸೇರಿಸಿ ವ್ಯಾಖ್ಯಾನ ಮಾಡಬಹುದು. ಯುದ್ಧಕ್ಕಾಗಿ ನಿನಗೆ ಯಾರೇ ಆಹ್ವಾನ ಕೊಟ್ಟರು ಅವರು ನಿನ್ನನ್ನು ಮಣಿಸಲಾರರು, ಆ ಯಾವ ಶತ್ರುಗಳು ಅಂತ ಒಂದು ಅರ್ಥ. ಇದೇ ಮಂತ್ರಕ್ಕೆ ಸೇರಿಸಿ ವ್ಯಾಖ್ಯಾನ ಮಾಡಿದ್ದು. ತುಂಜೆ ಇತ್ಯಾದೇಹ ಉತ್ತರತ್ರವಾ ಸಂಬಂಧ. ತುಂಜೆ ತುಂಜೆಯ ಉತ್ತರೆ ಅನ್ನೋದನ್ನ ಮುಂದಿನ ಮಂತ್ರಕ್ಕೆ ಸೇರಿಸಿ ವ್ಯಾಖ್ಯಾನ ಮಾಡಬಹುದು ಅಂತನೂ ಹೇಳಿದ್ದಾರೆ ರಘುನಾಥ ತೀರ್ಥರು. ಈ ಹಿಂದೆಲ್ಲ ರಘುನಾಥ ತೀರ್ಥರು ಕೊನೆಗೆ ಆ ಬೃಹತಿ ಮಂತ್ರದ ಕೊನೆಗೆ ಬಂದ 1, 2 ಶಬ್ದಗಳನ್ನ, 3 ಅಕ್ಷರದ ಶಬ್ದಗಳನ್ನ, 4 ಅಕ್ಷರದ ಶಬ್ದಗಳನ್ನ ಮುಂದಿನ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಂತಹ ಪ್ರಸಂಗದಲ್ಲಿ ನಾನು ಅದೇ ಬೃಹತಿ ಮಂತ್ರಕ್ಕೆ ಅದನ್ನು ಅನ್ವಯಿಸಿ ವ್ಯಾಖ್ಯಾನ ಮಾಡಿದ್ದೆ. ಅದನ್ನು ಇಲ್ಲಿ ರಘುನಾಥ ತೀರ್ಥರು ಸಮರ್ಥನೆ ಮಾಡಿದಂತಾಗಿದೆ. ಈ ತುಂಜೆ ತುಂಜೆಯ ಉತ್ತರೆ ಅನ್ನುವ ಒಂದು ಈ ತುಣುಕನ್ನ ಮುಂದಿನ 59ನೇ ಮಂತ್ರಕ್ಕೆ, ಬೃಹತಿ ಮಂತ್ರಕ್ಕೂ ಸೇರಿಸಿ ವ್ಯಾಖ್ಯಾನ ಮಾಡಬಹುದು, ಅಥವಾ ಇಲ್ಲೇ ಅದನ್ನು ಸೇರಿಸಿಕೊಂಡು ಅನ್ವಯಾರ್ಥ ತೋರಿಸಿ ಭಾವಾರ್ಥವನ್ನು ತೋರಿಸಬಹುದು ಅಂತ ಹೇಳಿದ್ದಾರೆ. ಇದು ನಾನು ಹಿಂದೆ ಮಾಡಿದ ವ್ಯಾಖ್ಯಾನಗಳಿಗೆಲ್ಲ ಸಮರ್ಥಕವಾಯಿತು. ನನ್ನ ದೃಷ್ಟಿಕೋನ ಏನು? ಒಂದು ಬೃಹತಿ ಮಂತ್ರ 36 ಅಕ್ಷರ ಅಥವಾ 1-2 ಅಕ್ಷರ ಕಡಿಮೆ, 1-2 ಅಕ್ಷರ ಹೆಚ್ಚಿರುವಂತಹ ಬೃಹತಿ ಮಂತ್ರ ನಮ್ಮ ಕಣ್ಣೆದುರಿಗಿದ್ದಾಗ ಅದರಲ್ಲಿ ಬರುವಂತಹ ಎಲ್ಲಾ ಶಬ್ದಗಳಿಗೂ ಆ ಬೃಹತಿ ಮಂತ್ರದಕ್ಕೆ ಸಂಬಂಧಪಟ್ಟಂತೆಯೇ ಅನ್ವಯಾರ್ಥ ಮತ್ತು ಭಾವಾರ್ಥ ನೋಡಬೇಕು. ಆ ಇಡೀ ಬೃಹತಿ ಮಂತ್ರವೇ ಒಂದು ನಿರ್ದಿಷ್ಟವಾದ ಜ್ಞಾನವನ್ನು ನಮ್ಗೆ ಕೊಡುವಂಥದ್ದಿರಬೇಕು. ಅದರಲ್ಲಿ ಕೆಲವು ಶಬ್ದಗಳು ಹಿಂದಿನ ಮಂತ್ರಕ್ಕೆ, ಕೆಲವು ಶಬ್ದಗಳು ಮುಂದಿನ ಮಂತ್ರಕ್ಕೆ ಅಂತ ಆದರೆ ಆ ಇಡೀ ಮಂತ್ರಕ್ಕೆ ಏನು ಮಹತ್ವ ಬಂತು ಅಂತ ನನ್ನ ಆಲೋಚನೆ. ಇಡೀ ಮಂತ್ರವೇ ಒಂದೊಂದು ನಿರ್ದಿಷ್ಟವಾದ ಅರ್ಥವನ್ನು ಹೇಳ್ತಿರ್ಬೇಕು. ಹಿಂದಿನ ಮಂತ್ರಕ್ಕೂ ಮುಂದಿನ ಮಂತ್ರಕ್ಕೂ ಸಂಬಂಧವಿಲ್ಲದೇ ಇದ್ರೂ, ಸಂಬಂಧ ಇದ್ರೂ ಅದು ದೊಡ್ಡದಲ್ಲ. ಆ ಮಂತ್ರಕ್ಕೆ ನಿರ್ದಿಷ್ಟವಾದ ಅರ್ಥ ಇರಬೇಕು. ಆ ಮಂತ್ರ ಒಂದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನು ಮಾಡ್ತಿರುವಂತಿರ್ಬೇಕು. ಒಂದೇ ಮಂತ್ರವನ್ನೇ ಪರಿಗಣನೆ ಮಾಡಿದ್ರು ಅದಕ್ಕೆ ಅದರಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳಿಗೂ ಅಲ್ಲೇ ಅನ್ವಯ ಮಾಡಲಿಕ್ಕೆ ಅನುಕೂಲ ಆಗುವಂತಿರ್ಬೇಕು. ಅದನ್ನು ನಾನು ಈ ಮೊದಲಿಂದನೂ ಮಾಡ್ತಾ ಬಂದಿದ್ದೀನಿ, ತಾವೆಲ್ಲ ಅದನ್ನು ಗಮನಿಸಿದಿರಿ. ಅದಕ್ಕೆ ಇಲ್ಲಿ ಹಿಂದೆ ಮಾಡಿದ ವ್ಯಾಖ್ಯಾನಗಳೇನಿವೆ ಅದಕ್ಕೆ ರಘುನಾಥ ತೀರ್ಥರು ಇಲ್ಲಿ ಸಮರ್ಥನೆ ಮಾಡಿದಂಗಾಗಿದೆ. ಎರಡೂ ಕಡೆ ಅದನ್ನು ಮಾಡಬಹುದು ಅಂತ ತಿಳಿಸುವ ಮೂಲಕ ಅದನ್ನು ಮಾಡಿದಂತಾಗಿದೆ. ಶಾಶ್ವತ ಶಬ್ದದ ವಿವರಗಳು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಬಂದಿವೆ ಅಂತ ಅನ್ನೋದು ನೋಡೋಣ. ಶಶ್ವತ ಏಕರೂಪೇಣ ಭವತಿ ಇತಿ ಶಾಶ್ವತಃ. ಶಾಶ್ವತಃ ಸದೈಕರೂಪಃ ತಸ್ಯೋಪ ವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ. ಮಾಂಡೂಕೋಪನಿಷತ್ನಲ್ಲಿ ಶಾಶ್ವತ ಅನ್ನೋದಕ್ಕೆ ಸದೈಕ ರೂಪ ಅನ್ನುವ ಅರ್ಥವನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಹಿಂದೆ, ಮುಂದೆ, ಇಂದು ಎಲ್ಲಾ ಕಾಲದಲ್ಲಿಯೂ ಕೂಡ ಏಕರೂಪದಿಂದ ಭಗವಂತ ವೇದ್ಯನಾಗಿದ್ದಾನೆ ಅಂತ ಮಾಂಡೂಕ ಉಪನಿಷತ್ತು ಹೇಳುತ್ತದೆ. ಸರ್ವದಾ ನಿತ್ಯ ಇತ್ಯೇಷ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ ಯಚ್ಚ ಅನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರೇವ. ತ್ರಿಕಾಲದಲ್ಲೂ ಇರುವಂತಹ ಭಗವಂತನ ರೂಪಗಳೆಲ್ಲ ಓಂಕಾರದಿಂದ ಪ್ರತಿಪಾದ್ಯವಾಗಿವೆ. ವಿನಾಚ ಪ್ರಕೃತಿಂ ನಾಣ್ಯತ ಕಾಲಾತೀತಂ ಪರಾತ್ಮನಃ ಕಾಲಶ್ಚ ದಿಶೋ ವೇದಾಃ ಪ್ರಕೃತ್ಯಾತ್ಮಾನ ಈರಿತಾಃ ಅಭಿಮಾನಾತ್ತು ಜೀವಾನಾಂ ನ ಕಾಲಾತೀತತಾ ಭವೇತ್ ಮುಕ್ತಾನಾಮಪಿ ಸರ್ವತ್ರ ಕಾಲ ಸಂಬಂಧ ಈರಿತಃ ಅಂತ ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿರುವಂತಹ ಕೆಲವು ಸಂಗತಿಗಳು. ಲಕ್ಷ್ಮೀದೇವಿ, ಭಗವಂತ, ಕಾಲ, ದಿಕ್ಕು, ವೇದಗಳು ಇವು ಮಾತ್ರ ಕಾಲಾತೀತಗಳು. ಮುಕ್ತರಾದಂತಹ ಜೀವರಿಗೂ ಕೂಡ ಹಿಂದೆ ಕಾಲದ ಸಂಬಂಧ ಇತ್ತು. ಅವರು ಸಂಸಾರದಲ್ಲಿದ್ದಾಗ ಪೂರ್ವತ್ತ ಕಾಲ ಸಂಬಂಧ ಈರಿತಃ. ಈಗ ಅವರು ಕಾಲದ ಸಂಬಂಧವನ್ನು ಕಡ್ಕೊಂಡಿದ್ದಾರಷ್ಟೇ ಮುಕ್ತರು ಆದ ಮೇಲೆ. ಭಗವಂತನನ್ನು ಬಿಟ್ರೆ ಈ ಜೀವನನ್ನು ಕೆಲವು ಬಾರಿ ಶಾಶ್ವತ ಅಂತ ಹೇಳ್ತಾರೆ. ಅದು ಹೇಳೋದು ಹಾಗೇನು ತಪ್ಪಲ್ಲ. ಅದರ ತಾತ್ಪರ್ಯ ಏನು? ಮಹಾವಿಷ್ಣು ಪುರಾಣ ಗೀತಾ ತಾತ್ಪರ್ಯದಲ್ಲಿ ಉದ್ಧೃತವಾದದ್ದು 2ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಜೀವನಿಗಿರುವಂತಹ ಅಲ್ಪಶಕ್ತಿ, ಅಲ್ಪಜ್ಞಾನ, ಪರಾಧೀನತೆ, ಅಪೂರ್ಣತೆ
ಮತ್ತೆ ಭಗವಂತನನ್ನು ಅವಲಂಬಿಸಿ ಇರುವುದು, ಇವೆಲ್ಲ ಗುಣಗಳೇನಿವೆಯಲ್ಲ, ಇವೆಲ್ಲವೂ ಕೂಡ ಶಾಶ್ವತ. ಆ ಜೀವನಿಗೆ ಯಾವ ಕಾಲಕ್ಕೂ ಆತ ಸಂಸಾರದಲ್ಲಿದ್ದಾಗಲೂ ಮುಕ್ತಿ ಹೋದಾಗಲೂ ಆತ ಪರಮಾತ್ಮನ ಅಧೀನನೇ. ಹೀಗೆ ಜೀವಾತ್ಮರು ಕೂಡ ಈಶ್ವರನಂತೆ ಶಾಶ್ವತ ಅಂತ ಹೇಳಿದ್ರೂ ಕೂಡ ಆ ಜೀವಾತ್ಮನಲ್ಲಿ ಇರುವಂತಹ, ನಮ್ಮಲ್ಲಿರುವಂತಹ ಶಾಶ್ವತತ್ವ ಏನಿದೆಯಲ್ಲ, ಅದು ಭಗವಂತನಂತೆ ಪ್ರಧಾನವಾದ ಶಾಶ್ವತತ್ವ ಅಲ್ಲ, ಗೌಣವಾದ ಒಂದು ಶಾಶ್ವತತ್ವ, ಅಪ್ರಧಾನವಾದ ಅಮುಖ್ಯವಾದ ಶಾಶ್ವತತ್ವ ನಮ್ಮಲ್ಲಿ ಜೀವರಲ್ಲಿದೆ. ಸಹಜವಾದ ಪ್ರಧಾನವಾದ ಶಾಶ್ವತತ್ವ ಅಂತನ್ನೋದು ಭಗವಂತನಲ್ಲಿ ಮಾತ್ರ ಇದೆ ಅಂತ ಈಗ ಅದನ್ನ ತಿಳ್ಕೊಳ್ಬೇಕು. ಶಾಶ್ವತಂ ಶಿವಮಚ್ಯುತಂ ಅಂತ ಮಹಾನಾರಾಯಣ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಂತ ಗೀತಾ 2ನೇ ಅಧ್ಯಾಯದ 21ನೇ ಶ್ಲೋಕ ಕೂಡ ಅವನನ್ನ ಪುರಾಣ ಅಂತ ವರ್ಣನೆ ಮಾಡ್ತದೆ. ಶಶಂ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಸುಖ. ಶಾಶು ಅತಿಶಯಿತ ಸುಖ ಸ್ವಭಾವ, ಅತ್ಯಂತ ಸುಖವಾದ ಸ್ವಭಾವವುಳ್ಳವನು ಅಂತ ಋಗ್ಭಾಷ್ಯದ ಟೀಕಾದಲ್ಲಿ ಜಯತೀರ್ಥರ ವರ್ಣನೆ ಇದೆ. ಜ್ಞಾನಾನಂದ ಪೂರ್ಣವಾದಂತಹ ತನ್ನ ಹಯಗ್ರೀವ ಎಂಬ ರೂಪದಿಂದ ಈ ಜಗತ್ತಿಗೆ ಬೇಕಾದ ಜ್ಞಾನವನ್ನೆಲ್ಲ ಕೊಟ್ಟವನು. ಶ ಅಂದ್ರೆ ಸುಖ, ಅಶ್ವ ಅಂದ್ರೆ ಹಯಗ್ರೀವ ರೂಪ, ಅದರಿಂದ ತನೋತಿ ಜಗತ್ತಿಗೆ ಜ್ಞಾನ ವಿಸ್ತಾರವನ್ನು ಮಾಡಿದವನು ಅಂತ ಅರ್ಥ. ಹೀಗೆ ಶಾಶ್ವತ ಅಂದ್ರೆ ನಮಗೆ ಜ್ಞಾನ ವಿಸ್ತಾರವನ್ನು ಮಾಡಿದವನು, ನಮ್ಮ ಜ್ಞಾನದ ಕ್ಷಿತಿಜವನ್ನು ವಿಸ್ತರಿಸಿದವನು, ಮತ್ತೆ ತನ್ನ ಜ್ಞಾನಾನಂದಮಯ ಸ್ವರೂಪವನ್ನು ನಮಗೆ ತೋರಿಸಿ ನಮ್ಮ ಕತ್ತಲನ್ನು ನಿವಾರಿಸಿ ನಮ್ಮ ಜ್ಞಾನವನ್ನು ಕೂಡ ಅನಾವೃತವನ್ನಾಗಿ ಮಾಡುವವನು ಅಂತ ಆ ಶಾಶ್ವತ ಶಬ್ದದ ಅರ್ಥ. ಹಾಗಾಗಿ ನಮ್ಮ ಸಾಧನೆಯಲ್ಲಿ ಆ ಶಾಶ್ವತ ಅಂತ ಶಬ್ದ ಎಲ್ಲಾ ಹಂತಗಳನ್ನು ತೋರಿಸ್ತದೆ. ನಮ್ಮಲ್ಲಿ ದೀರ್ಘಕಾಲದ ಅಜ್ಞಾನ ಇದೆ. ವೃತ್ರಾಸುರ ಅಜ್ಞಾನದ ಸಂಕೇತವಾದಂತಹ, ಅಜ್ಞಾನದ ಅಭಿಮಾನಿಯಾದಂತಹ ವೃತ್ರಾಸುರ ನಮ್ಮಲ್ಲಿ ಅನಾದಿ ಕಾಲದಿಂದ ಇದ್ದಾನೆ. ಆ ವೃತ್ರಾಸುರನಿಗೆ ನೀನು ವಜ್ರಾಯುಧದಂತೆ ಘಾತಕನಾಗಿದ್ದಿ. ನಮ್ಮ ಅಜ್ಞಾನವನ್ನು ನೀನು ಹೊಡೆದಟ್ಟಬೇಕು, ಮತ್ತೆ ನಮ್ಮ ಜ್ಞಾನದ ಕ್ಷಿತಿಜವನ್ನ ನೀನು ಅಶ್ವರೂಪನಾದಂತಹ ನೀನು ವಿಸ್ತರಿಸಬೇಕು, ಮತ್ತೆ ನಿನ್ನ ಜ್ಞಾನಾನಂದಮಯ ಸ್ವರೂಪದ ಜ್ಞಾನವನ್ನು ನಾವು ಮಾಡಿಸಿಕೊಡ್ಬೇಕು. ಆ ಮೂಲಕ ನಮ್ಮ ಒಳಗಿರುವಂತಹ ಜ್ಞಾನಾನಂದಮಯವಾದ ಸ್ವರೂಪವು ಕೂಡ ಅನಾವೃತ ಆಗಿ ನಮಗದು ಜ್ಞಾನಕ್ಕೆ ವಿಷಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಶಾಶ್ವತ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಏನು ವ್ಯಾಖ್ಯಾನ ಮಾಡಿಲ್ಲ. ಅಗ್ರಾಹ್ಯ ಅನ್ನೋ ಶಬ್ದಕ್ಕೂ ಮಾಡಿಲ್ಲ, ಶಾಶ್ವತ ಅನ್ನೋ ಶಬ್ದಕ್ಕೂ ಮಾಡಿಲ್ಲ. ಸ್ಥವಿರ ಅನ್ನೋ ಶಬ್ದಕ್ಕೆ ಮಾತ್ರ, ಸ್ಥವಿರ ಅನ್ನೋ ಶಬ್ದಕ್ಕೆ ಮಾತ್ರ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ಪ್ರತರ್ಧನ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಇದೆ. ಅಲ್ಲಿಯವರೆಗೂ ಲಕ್ಷಾಲಂಕಾರದಲ್ಲಿ ಈ ಶಬ್ದಗಳಿಗೆ ವ್ಯಾಖ್ಯಾನ ಕಾಣಿಸುವುದಿಲ್ಲ. ಶಾಂಕರ ಭಾಷ್ಯದಲ್ಲಿ ಎಲ್ಲ ಕಾಲದಲ್ಲೂ ಇರುವವನು, ಶಾಶ್ವತಂ ಶಿವಮಚ್ಯುತಂ ಅಂತ ಮಹಾನಾರಾಯಣ ಉಪನಿಷತ್ತನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಅವಿಚ್ಛಿನ್ನಾಸ್ತತಸ್ತ್ವೇತೆ ಸರ್ಗಸ್ಥಿತಿ ಅಂತ ಸಂಯಮಾಹ ಅತಃ ಸದಾ ಪ್ರವಾಹತ್ವ ನಿತ್ಯ ಶಾಶ್ವತ ಉಚ್ಯತೆ. ಅನವರತವಾಗಿ ಜಗತ್ತಿನ ಎಲ್ಲಾ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ಧಾತ ಯಥಾಪೂರ್ವಮ ಕಲ್ಪಯತ್, ಯಥಾಪೂರ್ವಂ ಹಿಂದಿನಂತೆ ಅನಾದಿ ಕಾಲದಿಂದ ಈ ಭಗವಂತ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಸೃಷ್ಟಿಸ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ, ನಾಶಪಡಿಸ್ತಾ ಇದ್ದಾನೆ, ಇದನ್ನು ಮಾಡ್ತಾನೆ ಇದ್ದಾನೆ. ಆದ್ರಿಂದ ಆತ ಶಾಶ್ವತ. ಸತ್ಯಸಂಧರ ವ್ಯಾಖ್ಯಾನದಲ್ಲಿಯೂ ಕೂಡ ಶಾಶ್ವತ ಅಂದ್ರೆ ಶಶ್ವತ ಏಕಪ್ರಕಾರ ಅಂತ ಅರ್ಥವನ್ನ ಹೇಳಿದ್ದಾರೆ. ಶಾಶ್ವತಃ ಸದೈಕ ರೂಪ ಅಂತ ಸತ್ಯಸಂಧರ ಸಂಕ್ಷಿಪ್ತವಾದಂತಹ ಒಂದು ವ್ಯಾಖ್ಯಾನ. ಹೀಗೆ ಶಾಶ್ವತ ಅನ್ನೋದು ಅನಾದಿ ಕಾಲದಿಂದ ಅಜ್ಞಾನದ ಹಿಡಿತದಲ್ಲಿರುವಂತಹ ಈ ಜೀವ ಭಗವಂತನ ಅನುಗ್ರಹದಿಂದ ಆ ಅಜ್ಞಾನವನ್ನು ಕಳೆದುಕೊಂಡು ಭಗವಂತನ ಸ್ವರೂಪವನ್ನು ಕಂಡು ಅವನ ಜ್ಞಾನಾನಂದಮಯ ವ್ಯಕ್ತಿತ್ವದ ಪರಿಚಯ ಮಾಡಿಕೊಂಡು ತನ್ನ ಜ್ಞಾನಾನಂದಮಯವಾದ ಸ್ವರೂಪವನ್ನು ಹೊಂದುವಂತಹ ಮುಕ್ತಿಗೆ ಹೋಗುವವರೆಗೆ ಎಲ್ಲಾ ಹಂತಗಳನ್ನು ತಿಳಿಸುವಂತಹ ತುಂಬಾ ಸುಂದರವಾದಂತಹ ಒಂದು ಶಬ್ದ ಇದು.
ಅವನು ಶಾಶ್ವತ. ಭಗವಂತ ಅನಾದಿ ಕಾಲದಿಂದ ನಮ್ಮ ಜೊತೆಗೂ ಕೂಡ ಇದ್ದಾನೆ. ಅವನಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಅನಾದಿ ಕಾಲದಿಂದಲೂ. ಆದರೆ ಆತ ಅನಾದಿ ಕಾಲದಿಂದ ಇದ್ದು ನಮ್ಮ ಎಲ್ಲ ಯೋಗಕ್ಷೇಮವನ್ನು ಕೂಡ ನೋಡ್ಕೊಳ್ತಾ ಇದ್ದ, ಹಿಂದೆ ನೋಡ್ತಾ ಇದ್ದ. ಮುಕ್ತಿ ಹೋದ ಮೇಲೂ ಕೂಡ ಆ ಭಗವಂತ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ. ಹೀಗೆ ಪ್ರತಿಬಿಂಬರಾದಂತಹ ನಮಗೆ ಬಿಂಬನಾದ ಆತ ಜೊತೆಗಾರನಾಗಿದ್ದು ಅಜ್ಞಾನವನ್ನು ಕಳೆದು ಜ್ಞಾನ ಕೊಟ್ಟು ಜ್ಞಾನಾನಂದಮಯ ಸ್ವರೂಪವನ್ನು ಪರಿಚಯ ಮಾಡಿಸ್ತಾನೆ ಅಂತ ತಿಳಿಸುವಂತಹ ಸುಂದರವಾದ ಶಬ್ದ ಇದು. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.